ಹನುಮಪ್ಪ ಯಾಕಂತಂದ್ರೆ ಬಂದ ಭಕ್ತರಿಗೆಲ್ಲ ಯಾವುದೇ ಖಾಲಿ ಕೈಯಿಂದ ಕಳಿಸೋದಿಲ್ಲ ಅವನು. ಎಲ್ಲರ ಏನು ಇಚ್ಛೆಗಳಿದಾವಲ್ಲ ಅವನ್ನೆಲ್ಲ ಪೂರ್ತಿ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಅವ್ರಿಗಿದೆ. ಇಷ್ಟು ವರ್ಷ ಆಗಿಂದ ಇದೊಂದು ದೊಡ್ಡದೊಂದು ಮಂದಿರ ಕಟ್ತಾರೆ ಅಂದರೆ ನಮ್ಗೆ ಎಷ್ಟು ಹೆಮ್ಮೆ ಆಗುತ್ತಂದ್ರೆ ಹೇಳ್ಕೊಳಕ್ಕಾಗಲ್ಲ ಅಷ್ಟೆ. ಕೋರ್ಟ್ ತೀರ್ಮಾನ ಬಂದಿದ್ದರಿಂದ ಅದು ಆಗಿದ್ರಿ, ಅದು ಇವರ ಮಾಡಿದ್ರೆ ಅನ್ಬಾರ್ದು. ಅದ್ರ ಗೌರವ ಎಲ್ಲ ಹಿಂದೂಗಳಿಗೆ ಸಲ್ಲಬೇಕು. ಹಿಂದೂ ಸಂಸ್ಕೃತಿ ಬಗ್ಗೆ ಅಯೋಧ್ಯೆ ಒಂದು ಒಳ್ಳೆಯದಿದೆ, ತಲೆ ಎತ್ತಿ ಮೆರಕಿದೆ ಅಂತ ಹೇಳ್ಬೇಕು ಸರ್ ಅಷ್ಟೇ. ಜೀವನದಲ್ಲಿ ಒಬ್ಬ ಮನುಷ್ಯ ಮುಂದೆ ಬರಬೇಕಿತ್ತಂದರೆ ಗುರುಬಲ ಬೇಕು ಮತ್ತು ಹಾಗೆ ದೈವಬಲನೂ ಬೇಕು. ಎರಡು ಸಮಾನ ರೀತಿಯಲ್ಲಿದ್ದಂಥ ಮನುಷ್ಯ ಯಶಸ್ಸು ಗಳಿಸಲಿಕ್ಕೆ ಒಂದು ಹಾದಿ ಸಾಧ್ಯ ಆಗ್ತದೆ. ಒಂದೇ ಧರ್ಮ, ಅವರು ಅದೇ, ನಾವು ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಒಂದಾಗಿ ಬಾಳ್ಬೇಕು. ಇದಕ್ಕಿಂತ ಹೆಮ್ಮೆ ವಿಷಯ ಮತ್ತು ಸಂತೋಷ ಸುದ್ದಿ ನಮ್ಗೆ ಮತ್ತೊಂದಿಲ್ಲ ಅಂತ ನಮಗೆ ಅನ್ನಿಸ್ತದೆ. ನಮಗೆ ಭಯಂಕರ ಖುಷಿ ಅದ. ಮತ್ತು ನಮ್ಮ ನುಗ್ಗಿಕೆರೆ ಹನುಮಂತ ದೇವ್ರ ಗುಡಿ ಒಳಗಿದ್ದು ಪರ್ಯಾಯಸ್ಥರಾಗಿ ನಾವಿಲ್ಲಿ ಕೆಲಸ ಮಾಡ್ಲಿಕ್ಕದಕ್ಕೆ ಮತ್ತೂ ಹೆಚ್ಚಿನ ನಮಗೊಂದು ಸಂದರ್ಭ ಬಂದು ಸಿಕ್ಕದ ನಮಗೆ. ಅದಕ್ಕೆ ನಾವು ಅವತ್ತಿನ ದಿವಸ ನಾವು ಕೆಲವು ಕಾರ್ಯಕ್ರಮಗಳು ಮಾಡ್ಬೇಕಂತ ರೂಪರೇಷೆಗಳನ್ನು ಹಾಕ್ಕೊಂಡೀವಿ. ಆಮೇಲೆ ಇಲ್ಲಿ ನಾವು ಕಟ್ಸಿದ್ದು ಈಗ 12 ವರ್ಷದ ಹಿಂದೆ ಕಟ್ಸಿದ್ದು ರಾಮಾಂಜನೇಯ ಒಂದು ಹಾಲ್ ಇದೆ ಇಲ್ಲಿ. ಅದೇ ಹಾಲ್ನಲ್ಲಿ ನಾವು ರಾಮನ ಇದು ಭಕ್ತಿ ಮತ್ತು ನೆನಪಿನಲ್ಲಿ ನಾವು ಕೆಲವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ. ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ ಮತ್ತು ಸತ್ಯನಾರಾಯಣ ಪೂಜಾ ಇಂಥವನ್ನೆಲ್ಲ. ಮತ್ತು ಇಲ್ಲಿ ನಮ್ಮ ತೆಳಗೆ ಹನುಮಂತನ ಗುಡಿಯೊಳಗೆ ಸಹಿತ ಅವನ ಮುಖ್ಯ ಸೇವಕ ಅವನು ಸಹಿತ ನಾವು ಅನೇಕ ಪೂಜೆಗಳನ್ನು ನೆರವೇರಿಸಿ ಎಲ್ಲ ಸಾರ್ವಜನಿಕರನ್ನು ಒಂದುಗೂಡಿಸಿ ಕಾರ್ಯಕ್ರಮಗಳನ್ನು ಮಾಡಬೇಕಂತ ನಾವು ವಿಚಾರ ಮಾಡ್ಕೊಂಡು ರೂಪರೇಷೆಗಳನ್ನು ಹಾಕ್ಕೊಂಡಿದ್ದೀವಿ. ಇದು ನಮ್ಮ ಗುಡಿ ಒಳಗೆ ನಾವು ಮುಖ್ಯ ಅಂತಂದ್ರೆ ರಾಮದೇವರು ಹನುಮಂತ ದೇವ್ರನ್ನ ಅಷ್ಟೇ ನೆನೆಸಿ ನಾವು ಕಾರ್ಯಕ್ರಮಗಳು ಮಾಡ್ತೀವಿ. ಹಾಸ್ಪಿಟ್ಲ್ ಕಟ್ಟಲಿಕ್ಕೆ ಅನೇಕ ಸಾಕಷ್ಟು ಸ್ಥಳಗಳು ಇರ್ತಾವೆ, ಅಲ್ಲಿ ಬೇಕಾದ್ರೆ ಕಟ್ಟಿಸ್ಬೋದು, ಯಾರಾದರೂ ಕಟ್ಟಿಸ್ಬೋದು, ಅದಕ್ಕೇನಿಲ್ಲ. ಗುಡಿ ಕಾರ್ಯಕ್ರಮಕ್ಕೆ ಅದನ್ನು ಮತ್ತು ಈ ಸದ್ಯಕ್ಕೆ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತಿರೋದ್ರಿಂದ ಅದಕ್ಕೆ ನಾವು ಲಕ್ಷ್ಯ ಕೊಟ್ಟು ಅಂತಹ ಕಾರ್ಯಕ್ರಮಗಳನ್ನು ಸಾರ್ವಜನಿಕರನ್ನು ಒಳಗೊಂಡು ನಾವು ಮಾಡಬೇಕಂತ ನಮಗೆ ರಾಮದೇವರ ಸ್ತೋತ್ರಗಳು, ಹಾಡುಗಳು ಹಿಂಗೆಲ್ಲ ಹಾಕೋಬೇಕು. ಮತ್ತು ಆ ರಾಮಾಂಜನೇಯ ಹಾಲ್ನಲ್ಲಿ ನಾವು ಸಾಮೂಹಿಕವಾಗಿ ಸತ್ಯನಾರಾಯಣ ಪೂಜೆಗಳನ್ನು ಕೂಡ ನೆರವೇರಿಸೋದು ಮಾಡೀವಿ. ಆಮೇಲೆ ಕೆಲವು ಎಲ್ಲರೂ ನಮ್ಮ ಸಂಭ್ರಮದಿಂದ ಮಾಡ್ಬೇಕಂತ ಮಾಡೀವಿ. ಇಲ್ಲೆಲ್ಲ ನಮ್ಮ ಜೊತೆಗೆ ನಮ್ಮ ಡೊಳ್ಳಿನ ಸಂಘಗಳಿವೆ, ಅವುಗಳನ್ನು ಕರೆಸೋದು, ಅವ್ರ ಕಡೆಯಿಂದ ಅದನ್ನು ಡೊಳ್ಳು ಬಾರಿಸಿ ಎಲ್ಲ ಇದು ಮಾಡಿ ಸಂಭ್ರಮದಿಂದ ಅಲ್ಲಿ ಮೇಲೆ ಗುಡಿಯಿಂದ ಆ ಭಜನಾ ಮಂಡಳಗಳನ್ನೆಲ್ಲ ಕರ್ಕೊಂಡು ಬಂದು ಸ್ವಾಗತ ಮಾಡಿ ಅವರು ರಾಮದೇವರ ಸೇವೆಯನ್ನು ಅವ್ರ ಕಡೆಯಿಂದ ಮಾಡಿಸೋದು, ಇವೆಲ್ಲ ನಮ್ಮ ಅನೇಕ ಕಾರ್ಯಕ್ರಮಗಳು. ಈ ರೀತಿ ನಾವು ಸಾರ್ವಜನಿಕ ಒಳಗೊಂಡು ಕಾರ್ಯಕ್ರಮ ಹಾಕ್ಕೋಬೇಕಂತ ಮಾಡಿ 15ರಿಂದ 20 ವರ್ಷದಿಂದ ಅತಿ ಉತ್ತಮ ಒಂದು ಸ್ಥಿತಿಗೆ ಏರಿದೆ ಮತ್ತು ಅಷ್ಟೇ ಜಗತ್ ಪ್ರಸಿದ್ಧಿಯೂ ಆಗಿದೆ ನಮ್ಮ ಹನುಮಂತೇವ್ರ ಗುಡಿ. ಹನುಮಪ್ಪ ಯಾಕಂತಂದ್ರೆ ಬಂದ ಭಕ್ತರಿಗೆಲ್ಲ ಯಾವುದೇ ಖಾಲಿ ಕೈಯಿಂದ ಕಳಿಸೋದಿಲ್ಲ ಅವನು. ಎಲ್ಲರ ಏನು ಇಚ್ಛೆಗಳಿದಾವಲ್ಲ ಅವನ್ನೆಲ್ಲ ಪೂರ್ತಿ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಅವ್ರಿಗಿದೆ. ಅದೇ ರೀತಿ ಅವನು ಹನುಮಂತ ದೇವರು ಮಾಡ್ಕೋತ ಬಂದಿದ್ದರಿಂದ ದಿನಕ್ಕೆ ಅವನ ಮೇಲಿನ ಭಕ್ತಿ ಮತ್ತು ಶ್ರದ್ಧೆ ಎಲ್ಲ ಹೆಚ್ಚಾಗ್ತಾ ಗುಡಿಗೆ ಬರೋ ಜನಸಂಖ್ಯೆ ಭಕ್ತರ ಸಂಖ್ಯೆನೂ ಅತಿ ಜಾಸ್ತಿ ಆಗ್ತಾಯಿದೆ. ಇದರಿಂದ ಒಬ್ಬರಿಂದ ಒಬ್ಬರಿಗೆ ಇದು ಬರೋದು ಮತ್ತು ನೆಟ್ ಸಹಿತ ಈಗ ನಮಗೆ ಮೀಡಿಯಾ ಸಹಿತ ಈಗ ಭಾಳ ಸಾಕಷ್ಟು ನಮಗೆ ಈ ಪ್ರಸಿದ್ಧಿಗೆ ಮಾಡಲಿಕ್ಕೆ ಕಾರಣ ಆಗಿವೆ. ಇಂಥ ಒಂದು ಪ್ರಸಂಗದೊಳಗೆ ಅವು ಹನುಮಂತ ದೇವರು ಎಲ್ಲರಿಗೂ ಬೇಕಾದವನಾಗಿ ಎಲ್ಲರ ಇಷ್ಟಾರ್ಥಗಳನ್ನು ಪೂರೈಸೋ ದೇವತೆ ಅಂತಂತ ಹೇಳಿ ಅವನು ಪ್ರಸಿದ್ಧಿ ಆಗಿದ್ದ. ಹೆಮ್ಮೆ ಅನ್ನಿಸ್ತದೆ, ಯಾಕಂದ್ರೆ ನಾವು ಎಲ್ಲ ಹೋರಾಟ ಮಾಡೇವ್ರಿ. ಅದ್ರ ಈಗ ರಾಮ ಪಾದುಕ ಪೂಜನಾ ಸಮಿತಿ ಅಂತ ದೊಡ್ಡದಾಗಿ ಮಾಡಿ ಅದರ ಜನಜಾಗೃತಿ ಮಾಡೇವ್ರಿ. ನಾವು ಕರ್ಸೇವಾಕ್ ಹೋಗಕ್ಕೆ ಪ್ರಯತ್ನ ಮಾಡೇವಿ, ನಮಗೆ ಬಿಟ್ಟಿಲ್ಲ. ನಾವು ಭಾಳ ಸಂತೋಷ ಆಕ್ಕದ್ರಿ. ನಮ್ಮೂರಾಗೂ ನಾವು ಕಾರ್ಯಕ್ರಮ ಮಾಡತ್ತೇವ್ರಿ. ನಾವು ಅವತ್ತು ಹನುಮಾನ್ ಮಂದಿರ ಅದ ರೀ ನಮ್ಮ ಕಡೆನೂ. ಅಲ್ಲಿ ಅವತ್ತು ಬೆಳಿಗ್ಗೆ ನಾವು ಅಲಂಕಾರ ಪೂಜೆ ಇಟ್ಕೊಂಡಿದ್ದೇವೆ ರೀ. 10 ಗಂಟೆಗೆ ನಾವು ಇದಕ್ಕೆ ಯಾರು ಸಂಬಂಧಪಟ್ಟವ್ರು ಅದಾರ, ಸಾಧಕರು ಅದಾರ, ಅವ್ರಿಗೆಲ್ಲ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅನ್ನ ಪ್ರಸಾದ ಇಟ್ಕೊಂಡೇವೆ ರೀ ಸಾರ್ವಜನಿಕರಿಗೆ. ಆನಂತರ ಸಂಜೆ ಕಡೆ ಮೆರವಣಿಗೆ ಮಾಡ್ತೇವೆ ರೀ, ಶ್ರೀರಾಮ ಮೂರ್ತಿ ಮೆರವಣಿಗೆನೂ ಮಾಡ್ತೇವೆ. ಆಮೇಲೆ ಸಾಯಂಕಾಲ ಎಲ್ಲ ಜನರಿಗೆ, ಊರ ಜನರಿಗೆಲ್ಲ ರಂಗೋಲಿ ಹಾಕಿ 5 ದೀಪ ಇಡಲಿಕ್ಕೆ ನಾವು ಕರೆ ಕೊಡ್ತೇವೆ. ಈಗ ಅದು ಕರಪತ್ರ ಪ್ರಿಂಟ್ ಮಾಡಿ ಇನ್ನು 2 ದಿವಸದೊಳಗೆ ಎಲ್ಲರಿಗೆ ಹಂಚೋ ವ್ಯವಸ್ಥೆ ಮಾಡ್ತೇವೆ ರೀ. ಮಾಡಿ ಅದನ್ನು ಜನರಿಗೆಲ್ಲ ಅದ್ರ ಬಗ್ಗೆ ಮನವರಿಕೆ ಮಾಡಿ ಕೊಡಬೇಕು ರೀತಿ ಒಳಗೆ ಎಲ್ಲ ಕಾರ್ಯಕ್ರಮ ನಾವು ನಮ್ಮ ನವಲೂರು ಗ್ರಾಮದಾಗ ಮಾಡತ್ತೇವೆ ರೀ. ಕೋರ್ಟ್ ತೀರ್ಮಾನ ಬಂದಿದ್ದರಿಂದ ಅದು ಆಗಿದ್ರಿ, ಅದು ಇವರ ಮಾಡಿದ್ರೆ ಅನ್ಬಾರ್ದು. ಅದ್ರ ಗೌರವ ಎಲ್ಲ ಹಿಂದೂಗಳಿಗೆ ಸಲ್ಲಬೇಕು. ಈ ಶಿವಸೇನಾದವರು ಒನ್ ಟೈಮ್ ನಾವು ಮುಂಚೂಣಿ ಒಳಗೆ ಅದೇ ಅಂತ ಹೇಳ್ಕೊತಿದ್ರು ಅವರು, ಠಾಕ್ರೆ ಅದು ಇದ್ದಾಗ. ಈಗ ಅವರು ರಾಜಕೀಯ ಕೆಲವೊಂದು ಬದಲಾವಣೆಯಿಂದ ಆಗ್ತಾವ್ರಿ ಅವು.
ಆಗ್ತಾವ. ಅವರು ಅಲ್ಲಿ ಅವರು ಪ್ರಾದೇಶಿಕ ಪಕ್ಷ ಇರೋದ್ರಿಂದ ಅವ್ರ ರಾಜ್ಯಕ್ಕೆ ಅವ್ರಿಗೆ ಆಡಳಿತ ಬೇಕು. ಅವಾಗ ಇವರು ಬಿ ಜೆ ಪಿ ಅವ್ರಿಗೆ ಸಹಕಾರ ಮಾಡಲಿದ್ದಕ್ಕೆ ಅವ್ರು ದೂರ ಹೋಗಿದ್ದಾರೆ. ಅವೆಲ್ಲ ಅವು ರಾಜಕಾರಣದ ಕಾರಣ ಇರ್ತಾವೆ ರೀ. ಅದ್ರೊಳಗೆ ಎಲ್ಲನೂ ಅವ್ರದ್ದು ತಪ್ಪು ಅನ್ನೋಕ್ಕೂ ಬರೋದಿಲ್ಲ, ಇವ್ರದ್ದು ಎಲ್ಲ ಸರಿ ಅಂತ ಹೇಳಿಕ್ಕೂ ಬರೋದಿಲ್ಲ. ಅವು ಇರ್ತಾವೆ ರೀ. ಆಮೇಲೆ ಇನ್ನೊಂದು ಏನದ ರೀ, ಈಗ ಉಳಿದೆಲ್ಲ ಪಕ್ಷದವರು ಅವರು ಹಿಂದೂ ವಿರೋಧಿಗಳಂತ ಇವ್ರು ಬಿಂಬಿಸ್ತಾರೆ. ಅವ್ರು ಆ ವಿರೋಧಿಗಳ ಆ ಥರನ ಅವರು ವರ್ತನೆ ಮಾಡ್ಕೊಂಡು ಹೊಂಟ್ಬಿಟ್ಟಾರೆ. ಅದು ನಿಲ್ಬೇಕು. ಹಂಗೆ ಉಳಿದೆಲ್ಲ ರಾಜಕಾರಣಿಗಳು ಅವ್ರವರು ಸಂದರ್ಭ ತಕ್ಕಂಗೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಈಗ ಯಾವುದು ಇವರು ಕಾಂಗ್ರೆಸ್ ನಾಯಕರು ಹೋಗಿ ಭಾಗವಹಿಸಿರೋ ತಪ್ಪೇನಿಲ್ಲ. ಮತ್ತು ಇಲ್ಲಿ ನುಗ್ಗಿಕೇರಿ ಹನುಮಂತ ದೇವ್ರಿಗೆ ಬರ್ತಾರೆ, ಮತ್ತು ಅಲ್ಲಿ ಹೋಗೋದಿಲ್ಲ ಅಂದ್ರೆ ಹೆಂಗದು? ಇಲ್ಲಿ ಬಂದಾರಲ್ಲ ಎಲ್ಲರೂ. ಅದನ್ನು ಇವರು ರಾಜಕಾರಣ ಅದ್ರಾಗ ಮಾಡಬಾರ್ದು. ನಮ್ಮಲ್ಲಿ ಇವರು ಅಡ್ವಾಣಿ ಜೋಶಿ ಅವ್ರನ್ನ ಬಿಟ್ಟು ಮಾಡ್ಲಿಕ್ಕೆ ಹೊಂಟಾರ ಅಂತ ಇರ್ತದ. ಅದು ಹಂಗೆಲ್ಲ ಮಾಡಬಾರ್ದು. ಇವರು ಹಿರಿಯರಿಗೆ ಅಪಮಾನ ಆಗೋ ಕೆಲಸ ಆಗಬಾರ್ದು. ಯಾಕಂದ್ರೆ ನಾವೆಲ್ಲ ಅವರು ಇದನ್ನು ನೋಡಿದವ್ರು ನಾವೆಲ್ಲ. ಅದು ಇವರು ಮಾಡಬಾರ್ದು. ಆಮೇಲೆ ಅವರು ಉಳಿದವ್ರು ಅವ್ರಿಗೆ ಯಾರಿಗೆ ಕರೆದಾರ ಅವರೆಲ್ಲರೂ ಹೋಗ್ಬೇಕು. ಮತ್ತು ಇನ್ನೊಂದು ಈ ಗುಡಿದ ಅಭಿವೃದ್ಧಿಗೆ ಅಲ್ಲಿರುವ ರಸ್ತೆ ಇಲ್ಲ ರೀ. ಆ ರಸ್ತೆ ಅಭಿವೃದ್ಧಿ ಮಾಡೋಕೆ ಮೊದಲೇ ಇಲ್ಲಿ ಜನಪ್ರತಿನಿಧಿಗಳ ಕ್ರಮ ತೊಗೋಬೇಕ್ರಿ. ಇಲ್ಲಿ ಇವ್ರು ಅರವಿಂದ್ ಬೆಲ್ಲದವ್ರು ಅದಾರಲ್ಲ ರೀ, ಅಲ್ಲಿ ರಸ್ತೆ ಅದ. ಈಗ ನಾವು ಧಾರವಾಡ ಕಡೆಯಿಂದ ಬರೋ ಮಂದಿ ಹಂಗೆ 5 ಕಿಲೋಮೀಟ್ರ್ ಸುತ್ತ ಹಾಕಿ ಬರಬೇಕಾಗ್ತೈತಿ. ಅದಕ್ಕೆ ಇಲ್ಲಿ ಶಾರ್ಟ್ಕಟ್ ಆಗತ್ತೆ. ಅಲ್ಲಿ ಮೊದಲು ಅದನ್ನು ರಸ್ತೆ ಮಾಡ್ಬೇಕ್ರಿ. ಬರೇ ಈಗ ನಾವು ಇದನ್ನು ಹೇಳಿದ್ರೆ ಆಗೋದಿಲ್ಲ. ಇದು ಹಿಂದೂ ದೇವಾಲಯ, ಸಾಕಷ್ಟು ಲಕ್ಷಾಂತರ ಭಕ್ತರು ಬರ್ತಾರೆ. ಮಳೆಗಾಲದಾಗಂತೂ ಭಾಳ ತೊಂದರೆ ಆಗ್ತೈತೆ. ರಾತ್ರಿ ಬರೋರಿಗಂತೂ ಭಾಳ ತೊಂದರೆ ಆಗ್ತೈತಿ. ಅದನ್ನು ನೋಡ್ರಿ ಎಲ್ಲ ಗೂಟಗಲ್ಲಿ ಎದ್ದಾವೆ. ಅವನ್ನ ಮತ್ತು ಮೊದಲು ಆ ರಸ್ತೆ ಸರಿ ಮಾಡಲಿಕ್ಕೆ ಇಲ್ಲಿ ಜನಪ್ರತಿನಿಧಿಗಳ ಕ್ರಮ ತೊಗೋಬೇಕು. ಇದು ನಮ್ದು ಮೊದಲೇ ಆಗ್ರಹ ಐತಿ. ಭಾಳ ಹೆಮ್ಮೆ ಅನ್ಸುತ್ತಾ ಈ ಥರ ಕೆಲಸ ಮಾಡ್ತಿದ್ದಾರೆ ಮೋದಿ. ಇನ್ನೊಂದು ಸಲ ಬರಲಿ ಅಂತ ಅನ್ಸುತ್ತೆ. ನಮ್ಮ ಊರ ಪಕ್ಕನೇ ಅಂಜನಾದ್ರಿ ಬಳಿ ಮಾಡ್ತಾರೆ ಸರ್ ಪೂಜೆ ಪುರಸ್ಕಾರ ಎಲ್ಲ ಫುಲ್ಲು ಗ್ರ್ಯಾಂಡಾಗಿ ಮಾಡ್ತಾರೆ. ಅಲ್ಲಿಂದ ಟ್ರೈನ್ ಐತಿ, ಹಲವಾರು ಜನಗಳು ಹೋಗ್ತಾರೆ ಅಲ್ಲಿಂದ. ಹಿಂದೂ ಸಂಸ್ಕೃತಿ ಬಗ್ಗೆ ಅಯೋಧ್ಯೆ ಒಂದು ಒಳ್ಳೆ ಆಗಿದೆ, ತಲೆ ಎತ್ತಿ ಮೆರಕೈತದೆ ಅಂತ ಹೇಳ್ಬೇಕು ಸರ್ ಅಷ್ಟೇ. ಭಾರತ ಹಿಂದೂ ರಾಷ್ಟ್ರ ಅವಾಗಿತ್ತು. ಬಟ್ ಇವಾಗ ಅಂದರೆ ನಾವು ಸೆಕ್ಯುಲರ್ನ ಅನ್ನಿಸ್ಕೊಂಡಿದ್ವಿ. ಯಾಕಂದರೆ ಏಕತೆಯನ್ನು ಇಡೀ ವಿಷಯ ಒಂದು ವಾಸುದೈವ ಕುಟುಂಬ ಅಂತಂದು ಆಚರಣೆ ಮಾಡ್ತೀವಿ. ಯಾಕಂದರೆ ಎಲ್ಲ ಧರ್ಮಗಳು ನಮಗೆ ಬೇಕಾಗ್ತದೆ ಜೀವನದಲ್ಲಿ. ಒಂದೇ ಧರ್ಮ ಅವರು ಅದೇ ನಾವು ಎಲ್ಲ ಹಿಂದೂ ಮುಸ್ಲಿಮ್ ಕ್ರೈಸ್ತ ಎಲ್ಲರೂ ಒಂದಾಗಿ ಬಾಳ್ಬೇಕು. ಹಿಂದೂ ಅಂದರೆ ಅದೊಂದು ಸನಾತನ ಒಂದು ಧರ್ಮ ಅಂತ ಹೆಸರು ಕರಿತೀವಿ. ಅದು ಕ್ರಮೇಣವಾಗಿ ಜನ್ರೇಷನ್ ಅಂತಂದು ಕರಿತೀವಿ. ಈಗ ಮಾಡಿದ ತಕ್ಷಣ ಅದು ಜಾರಿಗೆ ಆಗಂಗಿಲ್ಲ. ಈ ಪ್ಲಾಸ್ಟಿಕ್ ನಿಷೇಧ ನಾವು 2019ರಿಂದ ಭಾಳ ದಿನ ಕಾಲತ್ತು. ಬಟ್ ಇನ್ನಾದ್ರೂ ಸಂಪೂರ್ಣವಾಗಿ ಆಗಿದೆಯಾ? ಆಗಿಲ್ಲ. ಹಂಗೆ ಅದು ಆಗ್ಬೇಕಪ್ಪ ಅಂತಂದ್ರೆ ಅದನ್ನು ಅನುಭವ ಆಗ್ಬೇಕು ಅವಂಗೆ. ನಾನು ಕಾಯ್ದೆಯಾಗಿ ಜಾರಿಗೆ ತಂದಿದ್ದೀವಿ, ಬಟ್ ಅದು ಜಾರಿಗೆ ಆಗ್ತಾಯಿಲ್ಲ ಅಂತಂದರೆ ಅದು ಇನ್ನೂ ತಳಮಟ್ಟದಲ್ಲಿ ಮುಟ್ತಾಯಿಲ್ಲ ಅಂತ ಅರ್ಥ. ಅಂದರೆ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ಅದ್ರ ಬಗ್ಗೆ ಅವನಿಗೆ ಅನುಭವ ಆಗಬೇಕಲ್ಲ. ಅನುಭವ ಆಗಿದ್ಮೇಲೆ ಅದು ಅವಾಗ ಅವನಿಗೆ ಅರ್ಥ ಆಗ್ತದೆ. ಯಾವ್ದಾರಲ್ಲಿ ಹಂತವಾಗಿ ಗೊತ್ತಾಗ್ತದೆ. ಈಗ ನಾವು ಹಿಂದೂ ರಾಷ್ಟ್ರ ಅದು ಯಾಕೆಂದರೆ ಸ್ವಲ್ಪ ಕ್ಯಾಸ್ಟಿಸಮ್ ಸ್ವಲ್ಪ ಏನಾಗಬೇಕು, ಸ್ವಲ್ಪ ಅವಾಯ್ಡ್ ಆಯ್ತು ಅಂದ್ರೆ ಏನು ಸಮಸ್ಯೆ ಆಗ. ಅವ್ರು ಮಾಡೋ ಉದ್ದೇಶ ಅಂದ್ರೆ ಏನು, ಅವ್ರು ತಮ್ಮ ಒಂದು ವೋಟ್ ಬ್ಯಾಂಕ್. ಇಲ್ಲಿ ಸಾಮಾನ್ಯ ಜನರು ಸಾಯ್ತಾಯಿದ್ರು. ಅವ್ರೇನೆಲ್ಲ ಏನು ಸಮಸ್ಯೆ ಆಗಲ್ಲ ಅವರಿಗೆ. ಬಟ್ ಅವ್ರೇನಪ್ಪ ವೋಟ್ ಬ್ಯಾಂಕ್ ಸಲ ಮಾಡ್ತಿರ್ತಾರೆ. ಅದು ಅದೇನಂತ ಅನ್ನೆಸೆಸರಿ ತಮ್ಮ ಜಾತಿ ಬಲ ಇಟ್ಕೊಂಡು ಅವ್ರು ಅಧಿಕಾರಕ್ಕೆ ಬಂದಿರ್ತಾರೆ. ಹಂಗಾಗಿ ನಾವು ಸಾಮಾನ್ಯ ಜನರು ಏನಿದೆಯಲ್ಲ ಅದನ್ನು ನಾವು ಸಮತೋಲವಾಗಿ ನಮ್ಗೆ ಗೊತ್ತಿರಬೇಕು. ಅದನ್ನು ಕಾನೂನು ಕೈ ತೊಗೊಳಕ್ಕೆ ಹೋಗ್ಬಾರ್ದು ಅಷ್ಟೇ. ಈಗ ಅಯೋಧ್ಯ ಮಂದಿರದ ಏನೊಂದು ಉದ್ಘಾಟನೆಯನ್ನು ಜನವರಿ ತಿಂಗಳಲ್ಲಿ 2024ಕ್ಕೆ ಏನೊಂದು ಉದ್ಘಾಟನೆ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ. ಇಷ್ಟು ಸುಮಾರು ವರ್ಷಗಳ ಕಾಲದಿಂದ ನಾವು ಹೋರಾಡಿದ್ದು, ನಮ್ಮದನ್ನು ನಮ್ಮ ಹಕ್ಕನ್ನು ನಾವು ತಗೊಳ್ಳಿಕ್ಕೇ ನಾವು ಇಷ್ಟೆಲ್ಲ ಬಡದಾಡೋಂಥ ಪರಿಸ್ಥಿತಿ ಬಂದಿದೆ. ಮೂಲತಃ ಆಗಿರ್ತಕ್ಕಂಥ ಹಿಂದೂಸ್ತಾನದಲ್ಲಿ ನಾವು ನಮ್ಮ ಆರಾಧ್ಯ ದೈವವಾದಂತಹ ಮೂಲರಾಮ ಅವರ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಏನೋ ಒಂದು ಅನುಕೂಲವಾದಂಥ ಪರಿಸ್ಥಿತಿ ಬಂದು ಈಗ ಉದ್ಘಾಟನೆ ಆಗ್ತಿದೆ. ತುಂಬ ಖುಷಿ ವಿಚಾರ. ಅದಕ್ಕೆ ದೇಣಿಗೆ ಕೊಡೋದಾಗಿರ್ಬೋದು, ಏನೇ ಆಗಿರ್ಬೋದು, ಅದು ನಮ್ಮ ಖುಷಿ ವಿಚಾರದಿಂದ ನಾವು ಕೊಡಲಿಕ್ಕೆ ಇಷ್ಟಪಡ್ತೀವಿ. ಪ್ರಫುಲ್ಲತೆ ಅನ್ನೋಕ್ಕಿಂತ ನಮಗೇನು ಅನಿಸೋದು ಅಂದರೆ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಒಂದು ಏನು ಹೇಳ್ಬೇಕಂತಂದರೆ ಇದರಲ್ಲಿ ನಾವು ಮೂಲರಾಮನ ನಾವು ನಂಬಿ ನಾವು ನಡೀತಾ ಇದ್ದೀವಿ ಅಂತಂದರೆ ದರ್ಶನ ತೊಗೊಳ್ಲಿಕ್ಕೆ ಅಂತಂದರೆ ಜೀವನ ಪಾವನ ಆದಂಗೆ. ಜೀವನದಲ್ಲಿ ಒಬ್ಬ ಮನುಷ್ಯ ಮುಂದೆ ಬರಬೇಕಿತ್ತಂದರೆ ಗುರುಬಲ ಬೇಕು, ಮತ್ತು ಹಾಗೆ ದೈವಬಲನೂ ಬೇಕು. ಎರಡು ಸಮಾನ ರೀತಿಯಲ್ಲಿದ್ದಂದರೆ ಮನುಷ್ಯ ಯಶಸ್ಸು ಗಳಿಸಲಿಕ್ಕೆ ಒಂದು ಸಾಧ್ಯ ಆಗ್ತದೆ. ಯಾವುದೇ ಮಠ ಆಗಿರ್ಬೋದು ಅಥವಾ ಯಾವುದೇ ಒಂದು ರಿಲಿಜಿಯಸ್ ಪ್ಲೇಸ್ ಆಗಿರ್ಬೋದು, ಅಲ್ಲಿ ಏನಿದೆಲ್ಲ ನಮ್ಮದು ನಂಬಿಕೆ, ನಮ್ಮದು ಏನಿರ್ತದಲ್ಲ, ನಮ್ಮ ವಿಶ್ವಾಸ ಇಟ್ಕೊಂಡು ಹೋಗಿರ್ತೀವಿ ನಾವು ಅಲ್ಲಿ. ಅದು ಇಂಪಾರ್ಟೆಂಟ್ ಹೊರತು ಅದಕ್ಕಿಂತ
ಭಾರತದ ರಾಜಕಾರಣಕ್ಕಿಂತ ನಮ್ಮದೇನಿದೆಲ್ಲ ನಮ್ಮ ಧರ್ಮ ನಾವು ರಕ್ಷಣೆ ಮಾಡಲಿಕ್ಕೇನಿದೆ ನಾವು ಹೋರಾಡಬೇಕಾಗಿದೆ ಅಂತ ಒಂದು ಪರಿಸ್ಥಿತಿ ಬಂದಿದೆ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅಂದರೆ ಎಲ್ಲರೂ ಹೋಗ್ಬೇಕಂತ ಅಂದ್ಕೊಂಡಿವಿ, ಆದ್ರೆ ಹೋಗೋಕ್ಕಾಗಲ್ಲಲ್ಲ ನಮಗೆ. ಅಷ್ಟು ದೂರ ಒಂದಾಗುತ್ತೆ, ಜನನೂ ಭಾಳ ಇನ್ವೈಟ್ ಮಾಡಿದ್ದಾರೆ, ಅದಕ್ಕೋಸ್ಕರ ಹೋಗೋಕ್ಕಲ್ಲ. ಏನಿಲ್ಲ, ನಾವು ಹಿಂದೂ ಆಗಿ ಮತ್ತಿಟ್ಟು ಗ್ರೇಟ್ಫುಲ್ ಮಾಡತ್ತೀವಿ. ಯಾಕಂದ್ರೆ ಇಷ್ಟು ವರ್ಷ ಆಗಿಂದ ಇದೊಂದು ದೊಡ್ಡದೊಂದು ಮಂದಿರ ಕಟ್ತಾರಂದ್ರೆ ನಮ್ಗೆ ಎಷ್ಟು ಹೆಮ್ಮೆ ಆಗುತ್ತಂದ್ರೆ ಹೇಳ್ಕೊಳಕ್ಕಾಗಲ್ಲ ಅಷ್ಟೆ. ಈಗ ಆಲ್ಮೋಸ್ಟ್ ಎಲ್ಲರೂ ಹೋಗ್ಬೋದು. ಮೋದಿ ಪುಣ್ಯಲಿಂತ್ರ ಎಲ್ಲ ಗ್ರೇಟ್ಫುಲ್ ಚೆನ್ನಾಗಿ ಆಗ್ತವೆ. ಹಿಂದುತ್ವದ ಬಗ್ಗೆ ಅವ್ರ ಕೆಲಸ ನೋಡಿ, ದೇಶದ ಬಗ್ಗೆ ಅಂತೂ ಪ್ರೌಡ್ ಫೀಲ್ ಮಾಡ್ಬೇಕು ಎಲ್ಲರೂ. ಇಂಡಿಯಾದೊಳಗೆ ಅದೀವಿ ಅಂದರೆ ನಮ್ಮ ಇಂಡಿಯಾ ಅಂದ್ರೆ ಅದನ್ನು ತುಂಬ ಸುಂದರವಾದ ನಮ್ಮದು ದೇಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು.